ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಧಿ ನಿಧಿ ಪೂರ್ಣಿ, ನಿಧಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೇನು ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು. ಬೇಗ ರೆಡಿ ಆಗು ಅಂತ ಹೇಳಿದೆ. ದೀಪಿಕಾ ನಾನು ರೆಡಿ ಮಾಡಿಸ್ತೀನಿ ಅಂದಿದ್ಲು. ಈಗ ಅವಳು ಕಾಣಿಸ್ತಾ ಇಲ್ಲ, ಇವಳು ಕಾಣಿಸ್ತಾ ಇಲ್ಲ. ಅದು ಅತ್ತೆ, ನಿಧಿ ಇನ್ನೂ ರೆಡಿ ಆಗಿಲ್ವಾ? ಎಲ್ಲಿ ಅವಳು? ರೆಡಿಯಾಗಿ ಆಯ್ತು ಅತ್ತೆ. ನಿಧಿ ಗಂಡಿನ ಮನೆಗೆ ಹೋಗಿದ್ದಾಳೆ. ಏನು? ಗಂಡಿನ ಮನೆಗೆ ಹೋಗಿದ್ದಾಳ? ಏನು ಮಾತಾಡ್ತಿದ್ಯಾ ನೀನು? ಹೌದು ಅತ್ತೆ, ನಿಧಿನ ಸಂಜಯ್ ಮನೆ ಕರ್ಕೊಂಡು ಹೋಗಿದ್ದಾರೆ. ವಾಟ್? ಸಂಜಯ್ ಮನೆಗ? ಹೌದು. ಅವಳಿಗೆ ಈ ಅಮೇರಿಕದ ಹುಡುಗ ಇಷ್ಟ ಇಲ್ಲ ಅಂತೆ. ಅವಳು ಇಷ್ಟದ ವಿರುದ್ಧವಾಗಿ ಅವಳು ಮದುವೆ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತು. ದಯವಿಟ್ಟು ಒಂದ್ಸರಿ ಯೋಚನೆ ಮಾಡಿ. ನೋಡು, ಹಲೋ, ಆಯ್ತು ಬನ್ನಿ ಸರ್, ಕಾಯ್ತಿರ್ತೀವಿ. ಸ್ವಲ್ಪ ಹೊತ್ತಲ್ಲೇ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ. ಅವ್ರ ಮನೆಗೆ ಬಂದಾಗ ಅವ್ರ ಮುಂದೆ ನಾನು ಹೇಗೆ ನಿಂತ್ಕೊಳ್ಳಿ? ಅವ್ರಿಗೇನು ಅಂತ ಉತ್ತರ ಕೊಡ್ಲಿ? ನೀವೆಲ್ಲರೂ ಸೇರ್ಕೊಂಡು ನನಗೆ ಅವಮಾನ ಮಾಡಬೇಕು ಅಂತಾನೆ ಹೀಗೆ ಮಾಡ್ತಿದ್ದೀರಾ? ಛೇ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಿಧಿ ಮನ್ಸಿಗೆ ನೋವಾಗಬಾರ್ದು. ಅವಳು ಇಷ್ಟಪಟ್ಟಾಗೆ ಅವಳ ಜೀವನ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಯವರೆಲ್ಲ ಹೀಗೆ ಮಾಡ್ತಿದ್ದಾರೆ ಅಷ್ಟೇ. ನನ್ನ ಮಗಳ ಜೀವನ ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಿಲ್ವಾ? ಆಗ ನಡಿಬೇಕಾಗಿದ್ದ ಮದ್ವೆನ ಎಲ್ಲರೂ ಸೇರಿ ನಿಲ್ಸಿದ್ರು. ಈಗ ಅವಳು ತಲೆ ಕೆಡಿಸಿ ಸಂಜಯ್ ಮನೆ ಕರ್ಕೊಂಡು ಹೋಗಿದಾರಾ? ಹೀಗೆಲ್ಲ ಮಾಡಿ ನನ್ನ ಮಗಳ ಜೀವನನ ಹಾಳು ಮಾಡಬೇಕು ಅನ್ಕೋತಿದ್ದೀರಾ? ಎಲ್ರೂ ನನ್ನ ಮಗಳ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ನನ್ನ ನೋವನ್ನ ಯಾರು ಅರ್ಥನೇ ಮಾಡ್ಕೋತಿಲ್ಲ. ಅತ್ತೆ, ನಾನು ನಿಮ್ಗೆ ಹೇಳೋಷ್ಟು ದೊಡ್ಡೋಳಲ್ಲ. ಆದರೂ ಒಂದು ಮಾತು ಹೇಳಬೇಕು ಅನಿಸ್ತಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ನೋಡಿರೋ ಸಂಬಂಧ ಒಳ್ಳೇದೇ ಇರ್ಬೋದು, ಆದರೆ ನಿಧಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡಿಸಿದ್ರೆ ಅವಳ ಜೀವನ ಪೂರ್ತಿ ನರ್ಕ ಅನುಭವಿಸ್ತಾಳೆ. ಮೇಲಾಗಿ ಸಂಜೆ ಒಳ್ಳೆ ಹುಡುಗ, ಅವಳು ಅವನನ್ನು ಇಷ್ಟಪಡ್ತಿದ್ಲು, ಈಗಲೂ ಇಷ್ಟಪಡ್ತಿದ್ದಾಳೆ. ಸಂಜೆ ಜೊತೆನೇ ಅವಳು ಮದುವೆ ಆದರೆ ಅವಳು ಚೆನ್ನಾಗಿರ್ತಾಳಲ್ವಾ? ಅದೆಲ್ಲ ಸಾಧ್ಯನೇ ಇಲ್ಲ. ನನ್ನ ಮಗಳ ಮದುವೆ ನಾನು ಅಂದ್ಕೊಂಡ ಹಾಗೆ ನಡಿಬೇಕು. ಇದನ್ನೆಲ್ಲ ನಾನು ನಿನ್ನಿಂದ ಹೇಳಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಗಂಡಿನ ಕಡೆಯವರು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.